ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಡುಬು ಮತ್ತು ಕಾಂಬಿನೇಷನ್ ಬಂದ್ಬಿಟ್ಟು ಸಿಹಿ ಬೇಳೆಯನ್ನು ಮಾಡ್ತಾ ಇದ್ದೀನಿ. ಕಡುಬು ಸಿಹಿ ಬೇಳೆ ಮಾಡೋಕೆ ಮೊದಲಿಗೆ ನೋಡಿ, ಒಂದು ಕುಕ್ಕರಲ್ಲಿ ನಾನು ಬೇಳೆಯನ್ನು ಹಾಕೊಂಡಿದ್ದೀನಿ, ತೊಗರಿ ಬೇಳೆ ಹಾಕಿ ಇವಾಗ 3 ರಿಂದ 4 ವಿಸಿಲ್ ಮಾಡ್ಕೊಳ್ಬೇಕು. ತುಂಬಾನೇ ಈಸಿ ಇದೆ ಕಡುಬು ಮತ್ತು ಸಿಹಿ ಬೇಳೆ ಮಾಡೋದು. ನಂತರ ನೋಡಿ, ಇವಾಗ ಗೋಧಿ ಹಿಟ್ಟನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ನಂತರ 1 ಸ್ಪೂನು ಎಣ್ಣೆನ ಹಾಕ್ಕೊಳ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಕಡುಬು ಸಿಹಿ ಬೇಳೆ ತುಂಬ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ. ಒಂದ್ಸಲ ಮಾಡಿ ತಿನ್ನಿ, ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಡುಬು ಮತ್ತು ಸಿಹಿ ಬೇಳೆ. ಈ ಥರ ಒಂದ್ಸಲ ಮಾಡ್ಕೊಂಡು ತಿನ್ನಿ. ಕಡುಬು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಿಟ್ಟನ್ನು ನಾನು ಕಲಿಸ್ತಾ ಇದ್ದೀನಿ. ನೋಡಿ, ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಾಕಿ ಒಂದು 10 ನಿಮಿಷ ನೆನೆಯೋಕ್ಕೆ ಇಡಬೇಕು. ನೋಡಿ, ಇವಾಗ ಆಗಿದೆ. ನಂತರ ನೋಡಿ, ಇಲ್ಲಿ ಬೇಳೆ ನೋಡಿ, ಇವಾಗ ಮತ್ತೆ ಇದಕ್ಕೆ 1 ಬಟ್ಲು ಬೆಲ್ಲವನ್ನು ಹಾಕ್ಕೊಂಡು ಇವಾಗ ಒಂದು 5 ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಇವಾಗ ಯಾಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ನೋಡಿ, ನಾನು ಇವಾಗ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ವೀಕ್ಷಕರೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ತುಂಬಾನೇ ಈಸಿ ಇದೆ ಸಿಹಿ ಬೇಳೆ ಮಾಡೋದು. ಇವಾಗ ರೆಡಿ ಆಗಿದೆ ಸಿಹಿ ಬೇಳೆ. ಇವಾಗ ಕಡುಬು ಮಾಡ್ಕೊಳ್ಬೇಕು. ನೋಡಿ, ಕಡುಬು ಮಾಡೋಕೆ ಸ್ವಲ್ಪ ಹಿಟ್ಟನ್ನು ತಗೊಂಡು ರೌಂಡ್ ಆಗಿ ಮಾಡಿ ಮತ್ತೆ ಪ್ರೆಸ್ ಮಾಡಬೇಕು. ಇಷ್ಟೇ ಕಡುಬು. ನೋಡಿ, ಎಷ್ಟು ಈಸಿ ಇದೆ. ಈ ಥರ ಮಾಡ್ಕೊಳ್ಳಿ, ತುಂಬಾನೇ ಈಸಿ ಇದೆ ಕಡುಬು ಮಾಡೋದು. ಯಾರು ಬೇಕಾದರೂ ಮಾಡ್ಬೋದು. ಸ್ವಲ್ಪ ಹಿಟ್ಟು ತಗೊಳ್ಬೇಕು, ರೌಂಡ್ ಶೇಪ್ ಮಾಡ್ಕೊಳ್ಬೇಕು. ನಂತರ ಈ ಥರ ಪ್ರೆಸ್ ಮಾಡಬೇಕು. ತುಂಬಾನೇ ಈಸಿ ಇದೆ ಕಡುಬು ಮಾಡೋದು. ಕಡುಬನ್ನು ಮಾಡ್ಕೊಳ್ಬೇಕು ಇದೇ ಥರ. ನೋಡಿ, ಇವಾಗ ಆಗಿದೆ.
ಯಾರು ಬೇಕಾದರೂ ಮಾಡ್ಬೋದು. ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತಂದರೂ ಮಾಡ್ಬೋದು. ತುಂಬ ಈಸಿ ಇದೆ. ಇವಾಗ ಸ್ಟಿಮ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ಇದಕ್ಕೆ ಎಣ್ಣೆನ ಹಚ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕು. ಇವಾಗ ಕಡುಬನ್ನು ಸ್ಟಿಮ್ ಮಾಡಬೇಕು. ಇವಾಗ ಎಲ್ಲ ಕಡುಬನ್ನು ಎಣ್ಣೆ ಹಚ್ಚಿದ ನಂತರ ಈ ಥರ ಇಟ್ಕೊಳ್ಬೇಕು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂದರೂ ಮಾಡ್ಬೋದು. ತುಂಬಾ ಈಸಿ ಇದೆ. ಯಾರು ಬೇಕಾದರೂ ಮಾಡ್ಬೋದು. ಸಿಹಿ ಬೇಳೆ ಮತ್ತು ಕಡುಬು. ನೋಡಿ, ಇವಾಗ ಇದೇ ಥರ ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ಟಿಮ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, ಕೆಳಗಡೆ ಒಂದು ಪಾತ್ರೆನ ಇಟ್ಟು ಅದರಲ್ಲಿ ನೀರು ಹಾಕಿ ಇಟ್ಕೊಳ್ಬೇಕು. ಮೇಲ್ಗಡೆ ಸ್ಟಿಮ್ ಆಗುತ್ತೆ. ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಕೊಳ್ಬೇಕು. ನೋಡಿ, ಇವಾಗ 10ರಿಂದ 15 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 15 ನಿಮಿಷ ನಂತರ ನೋಡಿ, ಇವಾಗ ಕಡುಬು ಆಗಿದೆ. ನೋಡಿ, ಇವಾಗ ಕಡುಬು ಆಗಿದೆ. ಇವಾಗ ಕಡುಬು ಮತ್ತು ಸಿಹಿ ಬೇಳೆ ರೆಡಿಯಾಗಿದೆ. ನೋಡಿ, ನೀವು ಇದೇ ಥರ ಮಾಡಿ ತಿನ್ನಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ತಿನ್ನಿ. Thank you all for watching.